ಹಾಯ್ ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಎರಡು ಸಿಹಿ ಸುದ್ದಿಗಳನ್ನು ತಿಳ್ಕೊಳ್ಳೋಣ. ಒಂದು ಒಳ ಮೀಸಲಾತಿಗೆ ಸಂಬಂಧಿಸಿದ್ದು, ಇನ್ನೊಂದು ಹೈಕೋರ್ಟ್ ನೇಮಕಾತಿ ಪ್ರಕ್ರಿಯೆಗೆ ಸಮ್ಮತಿಯನ್ನು ಕೊಟ್ಟಿದೆ. ಇದನ್ನು ಮುಂದುವರಿಸಿ ಅಂತ ಹೇಳಿದೆ. KAS ಹಾಗೆ ಬೇರೆ ಎಕ್ಸಾಮ್ಗಳದ್ದು ಮೀಸಲಾತಿ ಉಲ್ಲಂಘನೆ ಆಗಿತ್ತಲ್ಲ, ಆ ಕಾರಣಕ್ಕೆ ಸ್ಟೇ ಕೊಟ್ಟಿದ್ರು ಕ್ಯಾಟ್ ಅವರು. ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಈ ಚಾನೆಲ್ಗೆ ಫಸ್ಟ್ ಟೈಮ್ ನೋಡ್ತಾ ಇರೋರು ಹಾಗೆ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ಇರೋರು ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ಲೇಲಿಸ್ಟಿಗೆ ಹೋಗಿ ಕನ್ನಡ ಮತ್ತು ಇಂಗ್ಲೀಷಲ್ಲಿ ಇರುವಂತಹ ಪ್ಲೇಲಿಸ್ಟ್ಗಳನ್ನು ನೋಡಿ. ಇದು ನಿಮ್ಮ ಎಕ್ಸಾಮ್ಗಳಿಗೆ ಹೆಲ್ಪ್ ಮಾಡುತ್ತೆ. ನಿನ್ನೆ ನಾಗಮೋಹನ್ ದಾಸ್ ಅವರ ಅಧ್ಯಕ್ಷೆಯ ಒಳ ಮೀಸಲಾತಿ ರಿಪೋರ್ಟನ್ನು ಅವರು ಗೌರ್ಮೆಂಟ್ಗೆ ಹಸ್ತಾಂತರ ಮಾಡಿದ್ದಾರೆ. ಇದನ್ನು ಒಪ್ಪೋದು ಬಿಡೋದು ಗೌರ್ಮೆಂಟ್ಗೆ ಬಿಟ್ಟಿದ್ದು. ಆದರೆ CM ಅವರು ಹೇಳಿರೋ ಹಾಗೆ ಮಾನ್ಸೂನ್ ಸೆಷನಲ್ಲಿ ನಾವು ಇದನ್ನು ಡಿಸ್ಕಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗೆ ಅವರು ಇದನ್ನು ಒಪ್ಕೊಂಡ್ರೆ ಮುಂದಿನ 1-2 ತಿಂಗಳಲ್ಲಿ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಆ ರಿಪೋರ್ಟನ್ನು ಜಾರಿ ಮಾಡ್ತಾರೆ. ಆ ರಿಪೋರ್ಟ್ನ ಅನ್ವಯ ರಿಕ್ರೂಟ್ಮೆಂಟ್ಗಳು ನಡೆಯುತ್ತೆ. ಇಂಟರ್ನಲ್ ರಿಸರ್ವೇಷನ್ ಎಸ್ಪೆಷಲಿ ಫಾರ್ ಶೆಡ್ಯೂಲ್ಡ್ ಕ್ಯಾಸ್ಟ್ ಅವರಿಗೆ. ನೋಟಿಫಿಕೇಷನನ್ನು ಬಿಟ್ಟ ಮೇಲೆ ಸಮಯ ಕಮ್ಮಿ ಆಯಿತು ಅಂತ ಮತ್ತೆ ಎಕ್ಸಾಮನ್ನು ಪೋಸ್ಟ್ಪೋನ್ ಮಾಡಿಸೋದು ಆ ಥರ ಎಲ್ಲ ಮಾಡಬೇಡಿ. ಇವಾಗ ಹೇಗಿದ್ದರೂ ಎಲ್ಲ ಎಕ್ಸಾಮೆಲ್ಲ ನಡೆಸೋದಕ್ಕೆಲ್ಲ ಒಳ್ಳೆ ಸುದ್ದಿಗಳು ಬರ್ತಾ ಇದೆ. ಇನ್ನು ಮುಂದೆ ಇವಾಗಿಂದನೇ ಓದ್ಕೊಳ್ಳೋಕ್ಕೆ ಶುರು ಮಾಡಿ. ನೋಟಿಫಿಕೇಷನ್ ಬಿಟ್ಟ ಮೇಲೆ ಅವರು ಬಿಡೋ ಟೈಮಲ್ಲೇ ಎಕ್ಸಾಮನ್ನು ಬರೆಯೋ ಥರ ಪ್ರಿಪೇರ್ ಆಗಿ ಇವಾಗಿಂದಾನೆ. ಹಾಗೆ ಎರಡನೇ ವಿಷಯ, ನೇಮಕಾತಿಯಲ್ಲಿ ಮೀಸಲಾತಿಯನ್ನು ಉಲ್ಲಂಘನೆ ಮಾಡಿದರು ಅಂಥೇಳಿ ಕ್ಯಾಟ್ ಅವರು KAS ಅವರ ಮೇನ್ಸ್ ಎಕ್ಸಾಮನ್ನು ಅಂದರೆ KAS ಎಕ್ಸಾಮನ್ನೇ ರದ್ದು ಮಾಡಬೇಕು ಅಂತ ಹೇಳಿದರು. ಆದರೆ ಈ ವಿಷಯ ಎಷ್ಟೋ ಆಸ್ಪಿರೆಂಟ್ಗಳಲ್ಲಿ ಒಂದು ಆತಂಕವನ್ನು ಉಂಟು ಮಾಡಿತ್ತು. ಆದರೆ ನಿನ್ನೆ ಹೈಕೋರ್ಟಿಂದ ಒಳ್ಳೆ ನ್ಯೂಸ್ ಸಿಕ್ಕಿದೆ. ಈ ನೇಮಕಾತಿಯನ್ನು ಮುಂದುವರಿಸಿ ಅಂತ DK ಸಿಂಗ್ ಅವರ ನೇತೃತ್ವದ ನ್ಯಾಯಪೀಠ ಇದನ್ನು ಮುಂದುವರಿಸೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಇದು ಸದ್ಯಕ್ಕೆ KAS ಮೇನ್ಸ್ ಎಕ್ಸಾಮನ್ನು ಹಾಗೆ ಬೇರೆ ಬೇರೆ ಎಕ್ಸಾಮನ್ನು ಬರೆದಿರುವಂಥ ಆಸ್ಪಿರೆಂಟ್ಸ್ಗಳಿಗೆ ಒಂದು ಖುಷಿಯಾದ ವಿಷಯನೇ. ಹಾಗೆ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಬೇಕಾದ್ರೆ ಅವರು KPSC ಅವರು ನ್ಯಾಯಾಲಯದ ಪರ್ಮಿಷನ್ ಇಲ್ಲದೆ ಅದನ್ನು ಪ್ರಕಟಿಸುವಂತೆ ಇಲ್ಲ. ಅವರ ಪ್ರಕಟಣೆಯನ್ನು ಏನಿದ್ರೂ ನ್ಯಾಯಾಲಯದಿಂದ ಪರ್ಮಿಷನ್ ಸಿಕ್ಕ ಮೇಲೆ ಪ್ರಕಟಿಸಬೇಕು ಅಂತಲೂ ಹೇಳಿದ್ದಾರೆ. ಒಟ್ಟಿನಲ್ಲಿ KASನ 384 ಹುದ್ದೆಗಳ ನೇಮಕಾತಿಯನ್ನು ಮುಂದುವರಿಸಿ ಅಂತ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ನಾವು KAS ಮೇನ್ಸ್ ಎಕ್ಸಾಮ್ನ ರಿಸಲ್ಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗೆಯೇ ಅದರ ಇಂಟರ್ವ್ಯೂವನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆಗಿದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇದನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.